ಬಡವರ ಧ್ವನಿಯಾಗಿ ಮೂಡಿ ಬರಲಿದೆ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿ. ಸಾಮಾಜಿಕ ನ್ಯಾಯಕ್ಕೆ ಹೊಸ ರಾಜಕೀಯ ಪಕ್ಷದ ಭರವಸೆ. ರಾಜ್ಯಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಘೋಷಣೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ದೇವಲ ಗಾಣಗಾಪುರದಲ್ಲಿ ಶನಿವಾರ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಅವರು ಕರ್ನಾಟಕದಲ್ಲಿ ಪಕ್ಷದ ಸಂಘಟನೆ ಮತ್ತು ಭವಿಷ್ಯದ ಕಾರ್ಯ ಯೋಜನೆ ಕುರಿತು ಮಹತ್ವದ ಘೋಷಣೆ ಮಾಡಿದರು. ಶ್ರೀ ದತ್ತಾತ್ರೇಯ ಸ್ವಾಮಿಯ ದರ್ಶನ ಪಡೆದ ಬಳಿಕ ಶಕ್ತಿ ಕೇಂದ್ರದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಬಡವರು, ಶೋಷಿತರು ಹಾಗೂ ಮಧ್ಯಮ ವರ್ಗದ ಜನರ ಪರ ಧ್ವನಿಯಾಗಿ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ದಿವಂಗತ ವಿಠಲ್ ಹೇರೂರ ಅವರ ತತ್ವಗಳು ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಸ್ಮರಿಸಿದ ಅವರು, ಆದರ್ಶಗಳನ್ನು ಪಕ್ಷದ ಸಿದ್ಧಾಂತಗಳಲ್ಲಿ ಅಳವಡಿಸಿಕೊಂಡು ರಾಜ್ಯಾದ್ಯಂತ ಜನಪರ ರಾಜಕೀಯವನ್ನ ಕಟ್ಟುವ ಸಂಕಲ್ಪ ವ್ಯಕ್ತಪಡಿಸಿದರು. ಬಡವರ ಕಲ್ಯಾಣ, ಸಾಮಾಜಿಕ ನ್ಯಾಯ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಪಕ್ಷದ ಮೂಲ ಉದ್ದೇಶ. ಕರ್ನಾಟಕದಲ್ಲಿ ಹೊಸ ರಾಜಕೀಯ ಶಕ್ತಿಯನ್ನ ರೂಪಿಸಿ ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸುವ ಕಾರ್ಯ ಮಾಡುತ್ತೇವೆ ಎಂದು ಬಿಕೆ ಮೋಹನ್ ಕುಮಾರ್ ಹೇಳಿದರು. ರಾಜ್ಯದ ಸ್ವಾಭಿಮಾನಿ ಸಿಂಹ ವಿಠಲ್ ಹೇರೂರ್ಜಿ ಅವರ ಆಶಾ ಭಾವನೆಗಳು ಮತ್ತು ಈ ಸಮಾಜದ ಏಳಿಗೆಗಾಗಿ ಅವ್ರು ಯಾವ ಕನಸು ಕಂಡಿದ್ರು ಅವನ್ನೆಲ್ಲ ನನಸು ಮಾಡ್ಲಿಕ್ಕೆ ಇವತ್ತು ಸಮಾಜದಿಂದ ವಿಐಪಿ ಪಾರ್ಟಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ನಾವು ತಂದಿದ್ದೀವಿ. ಅದರ ಒಂದು ಈ ಉದ್ಘಾಟನೆ ಸಮಾರಂಭ ಜೂನ್ 7ರಂದು ಬೆಂಗಳೂರಲ್ಲಿದೆ. ಅದಕ್ಕೆ ಮುಂಚಿತವಾಗಿ ಅವರ ಆಶೀರ್ವಾದ ಪಡಿಲಿಕ್ಕೆ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಇವತ್ತು ಈ ಶಕ್ತಿ ಕೇಂದ್ರದಲ್ಲಿ ಅವರ ಸಂಪೂರ್ಣ ಆಶೀರ್ವಾದ ನಮ್ಗೆ ಸಿಗ್ಲಿ. ಮತ್ತೆ ಈ ಒಂದು ವಿಐಪಿ ಪಾರ್ಟಿ ಮುಖಾಂತರ ನಮ್ಮ ಸಮಾಜದ ಒಂದು 20-25 ಜನ MLAಗಳು ಇವತ್ತು ವಿಧಾನಸೌಧಕ್ಕೆ ಹೋಗ್ಬೇಕು. ಮತ್ತೆ ನಮ್ಮ ಸಮಾಜದ ಬೇಡಿಕೆಗಳಾದ ಮೊದಲನೇದಾಗಿ ST ವಿಚಾರ, ಮತ್ತೆ ನಮ್ಮ ಸಮಾಜದ ಪ್ರಾಧಿಕಾರ ಆಗ್ಬೇಕು. ಮತ್ತೆ ನಮ್ಮ ಸಮಾಜಕ್ಕೆ ಯಾವ ಕುಂದು ಕೊರತೆಗಳಿದೆಯೋ ಅವೆಲ್ಲ ನೀಗಿಸ್ಲಿಕ್ಕೆ ಅವರ ಮಾರ್ಗದರ್ಶನದಲ್ಲಿ ಅವ್ರು ಹೊತ್ತಂತ ಕನಸು ನನ್ಸಾಗ್ಲಿಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಆ ಒಂದು ವಿಚಾರವಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ 3 ಪಕ್ಷಗಳು ಪ್ರಚಲಿತದಲ್ಲಿವೆ. ಅದರಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು JDS ಪಕ್ಷಗಳಿವೆ. ಈಗ JDS ಮತ್ತೆ ಬಿಜೆಪಿ ಎರಡು ಒಂದಾಗಿ ಈಗ 2 ಪಕ್ಷನೇ ಇದೆ. ಮತ್ತೆ ಅನೇಕ ಸಣ್ಣ ಪುಟ್ಟ ಪಕ್ಷಗಳಿದೆ. ಆದ್ರೆ ಇವತ್ತು ವಿಐಪಿ ನಲ್ಲಿ ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿನಲ್ಲಿ ನಮ್ಮ ಸಮಾಜದ ಎಲ್ಗೆ ಬೀಳ್ಬೇಕು. ನಮ್ಮ ಸಮಾಜದ 55ರಿಂದ 60 ಜನ ಏನು 70 ವರ್ಷಗಳಿಂದ ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾರೆ. ಯಾರೊಬ್ರಿಗೂ ನಮ್ಮ ಸಮಾಜದ ಬಗ್ಗೆ ಕಿಂಚಿತ್ ರೀತಿ ಕಾಳಜಿ ಇಲ್ಲ. ಎಲ್ರೂ ತೋರ್ಕೆಗೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿಗಮ ಮಾಡಿದ್ರು, ₹1 ಬಿಡುಗಡೆ ಮಾಡಿಲ್ಲ. ನಮ್ಮ ಚೌಡದಾನಪುರದಲ್ಲಿ ಅಂಬಿಗರ ಚೌಡಯ್ಯನ ನಮ್ಮ ಗುರುವಿನ ಒಂದು ಏನ್ ಮೂಲ ಗದ್ದಿಗೆ ಇದೆ ಅದರ ಅಭಿವೃದ್ಧಿನೂ ಆಗಿಲ್ಲ. ಅಲ್ಲಿ ಪ್ರಾಧಿಕಾರ ಮಾಡ್ಬೇಕು, ಪ್ರಾಧಿಕಾರ ಆಗಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ತಮ್ಮ ಸಮಾಜಕ್ಕೆ ಕನಕದಾಸನ ಪ್ರಾಧಿಕಾರ ಮತ್ತೆ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ನಿಗಮಗಳು ಏನ್ ಬೇಕೋ ಮಾಡ್ಕೊಂಡಿದ್ದಾರೆ. ಇವತ್ತು 140-150 ಜಾತಿಗಳು ಅತಿ ಹಿಂದುಳಿದ ವರ್ಗದವರು ಅಹಿಂದ ಅಂತೇಳಿ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಹೋಗಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಅವ್ರಿಗೆ ಯಾವುದೇ ಒಂದು ಹಿಂದುಳಿದ ಜಾತಿಗಳ ಬಗ್ಗೆ ಕಾಳಜಿ ಕಾಣಿಸ್ತಾ ಇಲ್ಲ. ಇನ್ನು ಮಿಕ್ಕಿರೋ 1.5 ವರ್ಷದಲ್ಲಾದ್ರೂ ಅವ್ರು ಈ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತೇಳಿ ಅವ್ರ ಹತ್ರನೂ ನಾವು ಇಲ್ಲಿ ಆಗ್ರಹ ಪಡಿಸ್ತಾ ಇದೀವಿ. ವಿಠಲ್ಜಿ ಅವರ ಒಂದು ಪಾದದ ಹತ್ರ ಇವತ್ತು ನಮ್ಮ ಶಕ್ತಿ ಕೇಂದ್ರ ಇದಾಗಿದೆ ನಮ್ಮ ಸಮಾಜದ್ದು. ಇಲ್ಲಿ ನಾವು 3 ಪಕ್ಷಗಳಿಗೂ ಒಂದು ಸವಾಲಾಗ್ತಾ ಇದೀವಿ. ಮುಂದಿನ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ನೀವೆಲ್ಲರೂ ವೋಟ್ ಕೇಳಕ್ ಬರ್ತಿರಲ್ಲ ನಮ್ಮ ಸಮಾಜದವ್ರ ಹತ್ರ, ಆವತ್ತು ನಮ್ಮ ಸಮಾಜ ನಿಮ್ಗೆ ಉತ್ತರ ಕೊಡ್ತದೆ. ನೀವ್ ಯಾವ್ಯಾವ ಕೆಲಸ ಮಾಡಿದ್ದೀರಿ, ಎಷ್ಟು MLAಗಳು ನಮ್ಮ ಸಮಾಜಕ್ಕೆ ಪರವಾಗಿ ನೀವು ಲೆಟರ್ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳ ಹತ್ರ, ಮತ್ತೆ ಎಷ್ಟು ಜನ MLAಗಳು ಇವ್ರ ಸಮಾಜ ST ಆಗ್ಲೇಬೇಕು ಅಂತೇಳಿ ನೀವು ವಿಧಾನಸಭೆನಲ್ಲಿ ಆಗ್ರಹಿಸಿದಿರಿ, ಅದೆಲ್ಲ ಗೊತ್ತಾಗ್ತದೆ. ಇವೆಲ್ಲ ಒಂದು
ಆ ಧೋರಣೆ ಏನು ಮೂರು ಪಕ್ಷಗಳು ನಮ್ಮ ಸಮಾಜದ ಮೇಲೆ ಮಾಡ್ಕೊಂಡ್ ಬಂದಿದೆ, ಅದು ಮುಂದಕ್ಕೆ ಇದೆಲ್ಲ ಇರಲ್ಲ. ಯಾಕಂದ್ರೆ ನಮ್ಮದೇ ಪಕ್ಷ ಇವತ್ತು ಇಲ್ಲಿ ಪ್ರಚಲಿತವಾಗಿ ಬರ್ತಾ ಇದೆ. ಅದಕ್ಕೆ ಎಲ್ರು ಸಪೋರ್ಟ್ ಮಾಡಿ, ಎಲ್ರು ಒಂದು ನಮ್ಮ ಓಟನ್ನ ನಾವೇ ಹಾಕೊಂಡು ನಮ್ಮ ಏಳಿಗೆಗೆ ನಾವೇ ಮುಂದುವರೆದ್ರೆ ಒಂದು 15ರಿಂದ 20 ಜನ MLA ನಾವು ಇವತ್ತು ವಿಧಾನಸೌಧಕ್ಕೆ ಏರಿದೆ ಆದ್ರೆ ನಮ್ದು ಎಸ್ಟಿನೂ ಆಗ್ತದೆ, ನಮ್ದು ಪ್ರಾಧಿಕಾರನೂ ಆಗ್ತದೆ. ಕೊಡೋ ಜಾಗದಲ್ಲಿ ನಾವು ಕೂತ್ರೇನೆ, ನಾವು ಆಳೋ ಜಾಗದಲ್ಲಿ ನಾವು ಕೂತ್ರೇನೆ ಇದು ಒಳ್ಳೇದಾಗ್ತದೆ ಅಂತ ಹೇಳಿ ಇವತ್ತು ವಿಠಲ್ ಹೆರೂರ್ಜಿ ಅವರ ಆಶೀರ್ವಾದ ತಗೊಳಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಇದೇ ವೇಳೆ ಭಗವಂತಪ್ಪ ಹೇರೂರ, ತಿಪ್ಪಣ್ಣ ಕಂಠಪ್ಪ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿದರು. ಪಕ್ಷದ ಗುರಿ, ಉದ್ದೇಶ ಹಾಗೂ ರಾಜ್ಯದಲ್ಲಿ ಸಂಘಟನೆಯನ್ನ ಬಲಪಡಿಸುವ ಬಗ್ಗೆ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ರಾಜ್ಯದ ಅಧ್ಯಕ್ಷರು ವಿಐಪಿ ಪಕ್ಷದ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಇವತ್ತ ನಮ್ಮ ಗುಲ್ಬರ್ಗ ವಿಠಲ್ ಹೇರೂರು ಶಕ್ತಿ ಕೇಂದ್ರಕ್ಕೆ ಒಂದು ನಮಗೆಲ್ಲ ಸಂತೋಷದ ವಿಷಯ ಏನಂದ್ರ, ನಾವು ಇಲ್ಲಿವರೆಗೆ ಅವರು ಬಿಜೆಪಿ ಕಾಂಗ್ರೆಸ್ ದಳ ಈ ಪಾರ್ಟಿಯಲ್ಲಿ ನಾವು ಆಳಾಗಿ ದುಡ್ದ ಹಾಗೆ ಆಗಿದೆ ನಮಗ. ಇಲ್ಲಿವರೆಗೆ ಒಂದು ವಿಶೇಷವಾಗಿ ನಮಗ ದುಡಿಸ್ಕೊಂಡಾರ. ಉದಾಹರಣೆಗೆ ನಮ್ಮ ಕೆಲಸಗಳು ಒಂದು ಮಾಡಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಾನು. 1982ರಲ್ಲಿ ಜನಗಣಿತ ಮಾಡಿದ್ದು ಇವತ್ತಿನ ದಿನ 1,08,000 ಜನರದ್ದು ಮಾತ್ರ ನಿಗಮಕ್ಕೆ ಹಾಕ್ತಾ ಇದಾರ. ನಾವು ಇಲ್ಲಿ ಗುಲ್ಬರ್ಗದಲ್ಲಿ 4.5 ಲಕ್ಷ ಜನ ಇದ್ದೀವಿ. ಅಂದ್ರೆ ಅಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ ನಮ್ಗೆ ಇವರು ಮೇಲ್ವರ್ಗ ಪಾರ್ಟಿಗಳನ್ನು. ಈಗ ನಾವು ಮುಂದೆ ಬರೋಂತ ದಿನದಲ್ಲಿ ಸೋದರ ಪಾರ್ಟಿಗಳನ್ನು ಕಟ್ಟಿಕೊಂಡು, ನಾವು ಸುಮಾರು ಸೋದರ ಪಾರ್ಟಿಗಳು ಮತ್ತು ಈ ತುಳಿತಕ್ಕೆ ಒಳಗಾದಂತ ಜನ ಸಮಾಜದವರು ನಾವು ಕಟ್ಟಿಕೊಂಡು ಮುಂದ ಇವಕ್ಕೆಲ್ಲ ಶೆಡ್ ಹೊಡೆದ ನಿದ್ರಂತ ಒಂದು ಪಕ್ಷ VIP ಪಾರ್ಟಿ ಬಂದದ ಅಂತಂದ್ರೆ ಏನ್ ತಪ್ಪಾಲಕ್ಕಿಲ್ಲ ಇದು ಮಾತು. ಹೀಗಾಗಿ ನಾವು ಈ ಕಡೆ ಗುಲ್ಬರ್ಗ ಜಿಲ್ಲೆದ ಎಲ್ಲಾ ಜನತೆಯನ್ನು ಈ ಪಾರ್ಟಿಗೆ ಬೆಂಬಲಿಸ್ತೀವಿ ಅಂತ ಹೇಳಿ ನನ್ನ 2 ವಿಚಾರಗಳನ್ನ ಹೇಳ್ತೀನಿ. ಮೋಹನ್ ಪಾಟೀಲ್ ಕಿರ್ಸಾವಳಿಗಿ. ಸನ್ಮಾನ್ಯ ದಿವಂಗತ ವಿಠಲ್ ಹೇರೂರವರ ಪುಣ್ಯ ಭೂಮಿಯ ನೆರಳಿನಲ್ಲಿ ಇವತ್ತು ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಮತ್ತು ಗೌರವ ಅನಿಸ್ತಾ ಇದೆ ನನಗೆ. ಇವತ್ತಿನ ವಿಶೇಷ ತಮಗೆ ತಿಳಿಸೋದಾದ್ರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಿಹಾರದಿಂದ ಕರ್ನಾಟಕ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಕರ್ನಾಟಕ ಘಟಕವನ್ನ ಇಲ್ಲಿಗೆ ತಂದಿರತಕ್ಕಂತ ಸನ್ಮಾನ್ಯ ಶ್ರೀ BK ಮೋಹನ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ. ಬಹಳ ದೊಡ್ಡ ಉದ್ದೇಶವನ್ನ ಇಟ್ಕೊಂಡು BK ಮೋಹನ್ ಕುಮಾರ್ ಅವರು ನಮ್ಮನ್ನೆಲ್ಲ ಜೊತೆ ಸೇರಿಸ್ಕೊಂಡು ಇವತ್ತು ವಿಕಾಸಶೀಲ ಇನ್ಸಾನ್ ಪಾರ್ಟಿನ ಕರ್ನಾಟಕಕ್ಕೆ ತಂದಿದ್ದಾರೆ. ಇವತ್ತು ಇದೊಂದು ಬಹಳ ದೊಡ್ಡ ಹೋರಾಟ. ಇದು ಮತ ಕೇಳ್ತಾ ಇದ್ದವರು ಇವತ್ತು ಅದೇ ಮತ ನಮಗಾಗಿ ಅಂತ ಒಂದು ಸ್ಲೋಗನ್ ಇಟ್ಕೊಂಡು ಏನು ನಮ್ಮ BK ಮೋಹನ್ ಕುಮಾರ್ ಅವರು ಮುಂದೆ ಬಂದಿದ್ದಾರೆ. ಈ ಒಂದು ಸ್ಲೋಗನ್ ನಲ್ಲಿ ಇವತ್ತು ನಾವು ಇಡೀ ರಾಜ್ಯಕ್ಕೆ ನಾವು ದನಿಯಾಗಿ ಎಲ್ಲ ತುಳಿತಕ್ಕೊಳಗಾದಂತ ಹಿಂದುಳಿದ ಸಮಾಜಗಳಿಗೆ ನಾವು ರಾಜಕೀಯವಾಗಿ ಪ್ರಾತಿನಿಧ್ಯ ಕೊಡ್ತಕ್ಕಂತ ಒಂದು ಕೆಲಸವನ್ನ ನಾವಿವತ್ತು ಮಾಡ್ಲಿಕ್ಕೆ ಹೊರಟಿದೀವಿ. ಇಂಥ ಒಂದು ಬಹಳ ದೊಡ್ಡ ಸಾಹಸಕ್ಕೆ ಇವತ್ತು BK ಮೋಹನ್ ಕುಮಾರ್ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಇವತ್ತಿನ ಯುವ ಜನಾಂಗ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಸ್ವಾಭಿಮಾನಿ ಸಿಂಹ ವಿಠಲ್ ಹೇರೂರ್ ಅವರ ಇದರಲ್ಲಿ ಏನ್ ಗರಡಿಯಲ್ಲಿ ಪಳಗದಂತ ಯುವಕರು ಇವತ್ತು ಜಾತ್ಯತೀತವಾಗಿದ್ದಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಸುತ್ತಮುತ್ತ ಜಿಲ್ಲೆಗಳಲ್ಲಿ ವಿಠಲ್ ಹೇರೂರ್ ಅವರ ಜಾತ್ಯತೀತ ಅನುಯಾಯಿಗಳು ಬಹಳ ಜನ ಇದ್ದಾರೆ. ಅವರೆಲ್ಲರ ಒಂದು ಬೆಂಬಲದಿಂದ ಇವತ್ತು ನಾವು ಈ ಪಕ್ಷನ ನಾವು ಬೆಳೆಸೋದಕ್ಕೆ ಹೊರಟಿದೀವಿ. ನಾಳೆ ಜೂನ್ 7ಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ 7ನೇ ತಾರೀಕು ಅದರ ಉದ್ಘಾಟನೆ ಆಗ್ತಾ ಇದೆ. ದೇಶದಲ್ಲಿರ್ತಕ್ಕಂಥ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಮುಖಂಡರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಬೆಂಬಲ ಮುಂದಿನ ದಿನಗಳಲ್ಲಿ ಬಹಳ ಯಶಸ್ವಿಯಾಗಿ ಸಿಕ್ಕು ಈ ಪಕ್ಷ ಯಶಸ್ವಿ ಆಗುತ್ತೆ ಅನ್ನೋ ಪೂರ್ಣ ಭರವಸೆಯೊಂದಿಗೆ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ದೇವಲ ಗಾಣಗಾಪುರದ ದತ್ತಾತ್ರೇಯ ಸ್ವಾಮಿ ದರ್ಶನ ಪಡೆದು ಆಶೀರ್ವಾದ ಪಡೆದು ವಿಠಲ್ ಹೇರೂರ್ ಅವರ ಪುಣ್ಯ ಭೂಮಿಯ ನೆರಳಲ್ಲಿ ಇವತ್ತು ಈ 2 ಮಾತನ್ನ ಆಡ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಸಮಾಜದ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ರಾಜಕೀಯ ಮತ್ತು ಸಾಮಾಜಿಕ ಶಕ್ತಿಗಳು ಒಗ್ಗೂಡಿ ಕೆಲಸ ಮಾಡುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಸ್ವಾಭಿಮಾನದ ಪ್ರತೀಕವಾದಂತಹ ಶ್ರೀ ವಿಠಲ್ ಹೇರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಇವತ್ತು ಅವರ ಕನಸಿನ ಕೂಸಾದಂತೆ ಇದ್ದಂತ ಕನಸಿನ ಯೋಜನೆಯಂತೆ ಇದ್ದಂತ ಒಂದು ಸ್ವತಂತ್ರ ಪಾರ್ಟಿಯನ್ನ ನಮ್ಮ ಜನಾಂಗಕ್ಕೆ
ನಮ್ಮ ಜನಾಂಗದ ನಾಯಕತ್ವವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರವಾಗಿ, ನಮ್ಮ ಜನಾಂಗದ ಜನರ ಹಕ್ಕುಗಳ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಶ್ರೀಯುತ ರಾಜ್ಯಾಧ್ಯಕ್ಷರಾದಂತ ಬಿ.ಕೆ. ಮೋಹನ್ ಕುಮಾರ್ ಅವರು ವಿಐಪಿ ಪಕ್ಷವನ್ನ, ವಿಕಾಸಶೀಲ್ ಜನತಾ ಪಕ್ಷವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಸ್ಥಾಪನೆ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಹುಟ್ಟಿದಂತ ಈ ಪಕ್ಷ ನಮ್ಮ ಭಾರತ ದೇಶದಾದ್ಯಂತ ರಾಷ್ಟ್ರಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ಸ್ಥಾಪನೆಯಾಗಿ ಈಗ ಕರ್ನಾಟಕದಲ್ಲಿ ಕೂಡ ಸ್ಥಾಪನೆ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಪಕ್ಷ ಇಲ್ಲಿ ಅತಿ ವಿಜೃಂಭಣೆಯಿಂದ ವಿಜಯ ಸಾಧಿಸಲಿ. ಪ್ರತಿ ತಾಲೂಕು, ಗ್ರಾಮ, ಹೋಬಳಿ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗಲಿ ಮತ್ತು ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು MLAಗಳನ್ನ ಈ ಪಕ್ಷದಿಂದ ಆರಿಸಿ ತರಲಿ. ಮುಂದಿನ ದಿನಮಾನಗಳಲ್ಲಿ ಪಕ್ಷ ಬಲವರ್ಧನೆ ಆಗಲಿ ಎಂದು ನಾವು ಜಗದ್ಗುರು ವೇದವ್ಯಾಸ ಪೀಠದಿಂದ ತುಂಬ ಮನಸ್ಸಿನಿಂದ ಆಶೀರ್ವದಿಸ್ತಾ ಇದ್ದೀವಿ. ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯದ ಜನತೆಗೆ ಹೊಸ ಜನಪರ ರಾಜಕೀಯ ಪರ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪಕ್ಷವನ್ನ ಸಂಘಟಿತವಾಗಿ ಬೆಳೆಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ವಕೀಲ್, ಗುರುನಾಥ್ ಹೆರೂರ, ಹಿಂದುಳಿದ ಸ್ವಾಮೀಜಿಗಳ ಒಕ್ಕೂಟ ಹಾಗೂ ವೇದವಾಸ್ಯ ಪೀಠದ ರಾಜು ಗುರುಸ್ವಾಮಿ, ಮಡಿವಾಳಪ್ಪ ಇಟಗಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.